ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನೊಂದು ತರಕಾರಿ ಪಲ್ಯ ಮಾಡ್ತಾಯಿದ್ದೀನಿ. ಎಲ್ಲ ಥರದ ತರಕಾರಿ ಹಾಕ್ಬಿಟ್ಟು ಆಲೂಗೆಡ್ಡೆ, ಬದನೆಕಾಯಿ, ಕ್ಯಾರೆಟು, ಬೀಟ್ರೋಟು, ಆಮೇಲೆ ಬೀನ್ಸು ಎಲ್ಲ ಹಾಕಿದ್ದೀನಿ. ಇದಕ್ಕೆ ಬೇಕಾಗಿರೋದು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ. ಹಸಿರು ಮೆಣಸಿನ್ಕಾಯಿ, ಕರಿಬೇವು ಒಗ್ಗರಣೆಗೆ, ಈರುಳ್ಳಿ, ಮೆಂತ್ಯ ಸೊಪ್ಪು ಹಾಕ್ಕೊಳ್ಳಿ, ಇಲ್ಲ ಸಬ್ಬಸಿಗೆ ಸೊಪ್ಪು ಹಾಕ್ಕೊಳ್ಳಿ, ಪಾಲಕ್ ಹಾಕಿದರೂ ಚೆನ್ನಾಗಿರುತ್ತೆ. ಆಮೇಲೆ ಟೊಮೊಟೊ, ತೆಂಗಿನಕಾಯಿ ತುರಿ. ನಾನಿಲ್ಲಿ ತೊಗರಿ ಕಾಳು ಬಳಸ್ತಾ ಇದ್ದೀನಿ. ನೀವು ಅವರೆಕಾಳು ಹಾಕ್ಕೋಬೋದು, ಇಲ್ಲ ಹಸಿ ಬಟಾಣಿ ಹಾಕ್ಕೋಬೋದು, ತೊಗರಿ ಕಾಳು ಕೂಡ ಹಾಕ್ಕೋಬೋದು. ನೋಡಿ, ಇದೆಲ್ಲ ಸೇರಿಸಿ ಒಂದು ತರಕಾರಿ ಪಲ್ಯ ಮಾಡ್ತಾಯಿದ್ದೀನಿ, ನಾಟಿ ಸ್ಟೈಲು. ಕುಕ್ಕರ್ಗೆ ಆಯಿಲ್ ಹಾಕಿದ್ದೀನಿ. ಇವಾಗ ಹಿಂಗು ಹಾಕಿ, ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಕರಿಬೇವು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ. ನಾನಿಲ್ಲಿ ಟೇಸ್ಟಿಗಷ್ಟೇ ಹಸಿರು ಮೆಣಸಿನ್ಕಾಯಿ ಬಳಸ್ತಾ ಇರೋದು. ನೀವು ಮತ್ತು ಖಾರದ ಪುಡಿ ಕೂಡ ಹಾಕ್ಕೋತೀನಿ. ನೀವು ಬೇಕು ಇಲ್ಲ ಹಸಿರು ಮೆಣಸಿನ್ಕಾಯಿನೇ ಹಾಕ್ಕೋತೀನಿ ಅಂದರೆ ಹಸಿರು ಮೆಣಸಿನ್ಕಾಯಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕಿದ್ದೀನಿ, ಅದು ಅಷ್ಟೇ, ಜಾಸ್ತಿ ಫ್ರೈ ಆಗೋದೇನು ಬೇಡ, ಸ್ವಲ್ಪ ಅಷ್ಟೇ. ಇದರ ನಂತರ ನಾವು ಮೆಂತ್ಯ ಸೊಪ್ಪು ಏನು ಹೆಚ್ಚಿಟ್ಕೊಂಡಿದ್ವಿ ಅದು ಹಾಕಬೇಕು. ಮೆಂತ್ಯ ಸೊಪ್ಪು ಹಾಕಿದ್ದೀನಿ ನೋಡಿ, ಅದು ಸ್ವಲ್ಪ ಫ್ರೈ ಆಗಬೇಕು. ತೊಗರಿ ಕಾಳು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, ಆ ಕಾಳು ಕೂಡ ಹಾಕ್ತಾ ಇದ್ದೀನಿ. ಇವಾಗ ತರಕಾರಿ ನಾವು ತೊಳೆದು ಹೆಚ್ಚಿಟ್ಕೊಂಡಿರೋದನ್ನ ಇದಕ್ಕೆ ಹಾಕ್ಕೊಳ್ಳೋಣ. ತರಕಾರಿ ಎಲ್ಲ ಹಾಕಿದ್ದೀನಿ. ಇವಾಗ ನೋಡಿ, ತರಕಾರಿ ಎಣ್ಣೆಲಿ 1-2 ನಿಮಿಷ ಫ್ರೈ ಆಗಬೇಕು. ನೀವು ತರಕಾರಿ ನಿಮಗೆ ಬೇಕಾದ ತರಕಾರಿ ನೀವು ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಇಲ್ಲ ನಮಗೆ 2 ತರಕಾರಿ ಸಾಕು ಅಂದರೆ ಆಲೂಗೆಡ್ಡೆ, ಬದನೆಕಾಯಿ ಹಾಕ್ಕೋಬೋದು. ಇಲ್ಲ ನೀವು ಸೇಮ್ ಮೆಥಡೇ ನಾನು ಇನ್ನೊಂದು ಥರನೂ ತೋರಿಸ್ಕೊಡ್ತೀನಿ. ಕ್ಯಾರೆಟು ಮತ್ತು ಬರೀ ಬೀಟ್ರೋಟ್ ಹಾಕ್ಬಿಟ್ಟು ಯಾವ ಥರ ಪಲ್ಯ ಮಾಡೋದು, ಕಾಳು ಸೊಪ್ಪು ಹಾಕ್ಬಿಟ್ಟು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಇದಕ್ಕೆ ಟೊಮೊಟೊ ಮತ್ತು ಅರಿಶಿನ ಹಾಕಬೇಕು. ನೋಡಿ, ಇದಕ್ಕೆ ಅಡುಗೆ ಅರಿಶಿನ, ಉಪ್ಪು ಮತ್ತು ಟೊಮೊಟೊ ಹಾಕಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಮಿನಿಮಮ್ ಏನಿಲ್ಲ ಅಂದರೂ ಒಂದು 5-10 ನಿಮಿಷ ಇದು ಆಯಿಲಲ್ಲಿ ನೀಟಾಗಿ ಫ್ರೈ ಆಗಬೇಕು. ಎಣ್ಣೆ ನೀಟಾಗಿ ಫ್ರೈ ಆದಮೇಲೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಖಾರ ಹಾಕ್ತಾಯಿದ್ದೀನಿ. ನಾನು ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ತರಕಾರಿ ಹಾಕಿರೋದ್ರಿಂದ, ಬೀಟ್ರೋಟ್ ಹಾಕಿರೋದ್ರಿಂದ ಸ್ವಲ್ಪ ಸ್ವೀಟ್ ಬರುತ್ತೆ, ಸ್ವಲ್ಪ ಖಾರ ಮುಂದೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಆಮೇಲೆ ಸಾರಿನ ಪುಡಿ, ಇದು ಎಲ್ಲರ ಮನೆಯಲ್ಲೂ ಬೇಳೆ ಸಾಂಬಾರಿಗೆ ಅಂತ ಪುಡಿ ಮಾಡಿ ಇಟ್ಕೊಂಡಿರ್ತಾರಲ್ಲ, ಆ ಪುಡಿನ ಒಂದು ಅರ್ಧ ಸ್ಪೂನ್ ಹಾಕಿ ಸಾಕು. ಅರ್ಧ ಸ್ಪೂನ್ ಹಾಕಿದರೆ ಸಾಕು. ಇದು ಹಸಿ ವಾಸನೆ ಹೋಗೋವರೆಗೂ 1-2 ನಿಮಿಷ ಫ್ರೈ ಮಾಡ್ಕೋಬೇಕು. ನೋಡಿ, ಇದು ರೆಡಿಯಾಗಿದೆ. ಹಸಿ ವಾಸನೆ ಹೋಗಿದೆ ಸಾಂಬಾರು ಪುಡಿ ಮತ್ತು ನಾವು ಕೆಂಪು ಮೆಣಸಿನ ಪುಡಿ ಹಾಕಿರೋದು. ಈಗ ನಾನು ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಅಷ್ಟೇ, ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ. ಇವಾಗ ಬೇಯೋದಕ್ಕೆ ಮಾತ್ರ ಅಷ್ಟೇ. ನೀವು ಕುಕ್ಕರಲ್ಲಿ ಬೇಕಂದರೆ ಕುಕ್ಕರಲ್ಲಾದರೂ ವಿಷಲ್ ಬರೆಸ್ಕೊಳ್ಳಿ, ಇಲ್ಲ ಅಂದರೆ ನೀವು ಪಾತ್ರೆಲೇ ಮಾಡ್ತೀನಿ ಹಾಗೆ ನೋಡಿಕೊಂಡು ಅಂದರೆ ನೀವು ಹಾಗೇನು ಮಾಡಿ, ಬೇಗನೆ ಆಗುತ್ತೆ. ಇದು ತುಂಬ ಟೈಮ್ ತೊಗೊಳ್ಳಲ್ಲ, ಚೆನ್ನಾಗಿ ಆಗುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಡಬೇಕು, ನೀಟಾಗಿ ಇದು ಬೆಂದ್ಕೊಳ್ಳುತ್ತೆ. ಇದು ಫುಲ್ಲು ಬೇಯಿಸೋದೇನು ಬೇಡ, ಸ್ವಲ್ಪ ಬೇಯಿಸಿದ್ರೆ ಸಾಕು. ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ನೀರು, ಏಕೆ ಅಂದರೆ ತರಕಾರಿನಲ್ಲೇ ಸಾಕಷ್ಟು ನೀರಿನ ಅಂಶ ಇರುತ್ತೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಕೆಲವರು ಬೀಟ್ರೋಟು ಸ್ಕಿಪ್ ಕೂಡ ಮಾಡ್ಕೋಬೋದು, ಕಲರ್ ಚೇಂಜ್ ಆಗುತ್ತೆ ಪಲ್ಯದ್ದು ಅನ್ನೋದಾದರೆ ಬೀಟ್ರೋಟ್ ಸ್ಕಿಪ್ ಮಾಡಿ ಬೇರೆ ನಿಮಗೆ ಯಾವ್ದು ಇಷ್ಟ ಇರುತ್ತೋ ತರಕಾರಿ, ಆ ವೆಜಿಟೇಬಲ್ಸ್ನ ಹಾಕ್ಕೊಂಡು ಮಾಡ್ಕೋಬೋದು. ಬೀಟ್ರೋಟ್ ಬಂದು ಆಪ್ಷನಲ್ ಅಷ್ಟೇ. ಪಲ್ಯ ರೆಡಿಯಾಗಿದೆ. ಫೈನಲಿ ರೆಡಿ ಆಯಿತು ನಮ್ಮ ತರಕಾರಿ ಪಲ್ಯ. ನಾನು ಇದ್ರ ಮೇಲೆ ಸ್ವಲ್ಪ ಹಸಿ ಕಾಯಿ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಹಸಿ ಕಾಯಿನ ರೊಟ್ಟಿ ತಿನ್ನುವಾಗ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ.
ನಾನು ಅಕ್ಕಿ ರೊಟ್ಟಿ ಮಾಡಿದ್ದೀನಿ. ಅದು ಕಾಂಬಿನೇಷನ್ ಆಗಿ ತರಕಾರಿ ವೆಜಿಟೇಬಲ್ಸ್ ಪಲ್ಯ ರೆಡಿಯಾಗಿದೆ. ಥ್ಯಾಂಕ್ ಯು ವೀಕ್ಷಕರೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.